Good morning, all. Let us we are discuss about everything I need to know. I learned in the forest by Vandana Shiva. See, in the what are the rights of nature on the global stage? We know that the first time the Ecuador nation recognized the rights of nature in its constitution. ಮೊಟ್ಟ ಮೊದಲ ಬಾರಿಗೆ ಪ್ರಾಕೃತಿಕ ಹಕ್ಕುಗಳಂತಂದು ಹೇಳಿ ಸಂವಿಧಾನದಲ್ಲಿ ಈಕ್ವೆಡರ್ ಅನ್ನೋ ಒಂದು ದೇಶ ಏನು ಮಾಡುತ್ತೆ, ತನ್ನ ಒಂದು ಸಂವಿಧಾನದಲ್ಲಿ ಅಳವಡಿಕೆ ಮಾಡಿಕೊಳ್ಳುತ್ತೆ. ನಾವು ವಿ ಆರ್ ಡಿಸ್ಕಸ್ ಅಬೌಟ್ ಇದು ಪೇಜ್ ನಂಬರ್ 25, ಥರ್ಡ್ ಪ್ಯಾರಾಗ್ರಾಫ್. ಸೆಪರೇಟಿಸಮ್ ಈಸ್ ಇಂಡೀಡ್ at the root of disharmony with nature and violence against nature and people. See, then what are the harmony with the nature? Then what is the disharmony? It is the imbalance of nature, imbalance of disharmony. See, as the prominent South African environmentalist Cormac Cullinan points out, apartheid means separateness. Apartheid means separateness. Is a point out the world joined the anti-apartheid movement to end the violent separation of people on the basis of color. The first time he speak about Cormac Cullinan. What is separatism? It means ಭೇದ ಭಾವ. ನಾವು ಹೇಳ್ತೀವಿ ಭೇದ ಭಾವ, ಬೇರೆ ಬೇರೆ ಅಂದರೆ ಪ್ರಕೃತಿನೇ ಬೇರೆ, ಮನುಷ್ಯನೇ ಬೇರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತೀವಿ. ಸಿ ಹೌ ಪ್ರಕೃತಿ ಬೇರೆ ಅಲ್ಲ, ಮನುಷ್ಯ ಬೇರೆ ಅಲ್ಲ. ಆ ವಿಚಾರಗಳು ನಾವು ಯಾಕಂದರೆ ವಿ ಆರ್ ಕೇಮ್ ಫ್ರಮ್ ದ ಫಾರೆಸ್ಟ್. ನಾವು ಮೂಲತಃ ನಾವು ಬಂದಿರೋದೇ ಕಾಡಿನಿಂದ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ, ಗೊತ್ತಿರುವ ಹಾಗೆ. ಸಿ ಅಪಾರ್ಥೈಡ್ ಸೌತ್ ಆಫ್ರಿಕಾ ವಾಸ್ ಪುಟ್ ಬಿಹೈಂಡ್ ಅಸ್. ಟುಡೇ we need to overcome the wider and deeper apartheid and eco-apartheid based on the illusion of separateness of humans from nature in our minds and lives. Okay, ಈ ಅಪಾರ್ಥೈಡ್ ಅಂದರೆ ಇನ್ ಸೌತ್ ಆಫ್ರಿಕಾ ಸಪ್ರೇಷನ್ ಬೇಸ್ಡ್ ಆನ್ ಕಲರ್. ವಾಟ್ ಈಸ್ ಮೀನ್ಸ್ ಅಪಾರ್ಥೈಡ್? ಇಟ್ ಮೀನ್ಸ್ ಸಪ್ರೇಟ್ನೆಸ್. ನಿಮಗೆ ಕ್ವಶನ್ ಆನ್ಸರಲ್ಲಿ ಕೇಳಿದರೆ ಹಾಗೆ ಕೇಳ್ತಾನೆ, ಒನ್ ಮಾರ್ ಕ್ವಶನ್ ಆನ್ಸರ್. ಅಕಾರ್ಡಿಂಗ್ ಟು ಕಾರ್ಮಕ್ ಕಲೀಲನ್, ವಾಟ್ ಈಸ್ ಅಪಾರ್ಥೈಡ್? ಆನ್ಸರ್ ಏನು? ಸಪ್ರೇಟ್ನೆಸ್. ವಾಟ್ ಈಸ್ what is separation? What is means what? Anti-apartheid. It means separateness based on color. What is eco-apartheid? Eco-apartheid ಅಂತ ಕೇಳಿದ್ರೆ, what is eco-apartheid? According to Cormac Cullinan ಅಂತ ಕೇಳಿದ್ರೆ, separateness based on human from nature ಅಂತ ಅರ್ಥ. ಓಕೆ, ಅಂದರೆ ಇವತ್ತು ನಾವು ಭೇದ ಭಾವ, ಆ ಒಂದು ಬೇರೆ ಬೇರೆ ಅನ್ನೋ ಒಂದು ವಿಚಾರವನ್ನು ನಾವು ಯಾವುದ್ರ ಮೇಲೆ ಮಾಡಿದ್ವಿ ಅಂದರೆ ಪ್ರಕೃತಿ ಮತ್ತು ಮನುಷ್ಯನನ್ನು ಇಲ್ಲಿ ನಾವು ಭೇದ ಭಾವ ಮಾಡಿದ್ವಿ, ಬೇರೆ ಬೇರೆ ಮಾಡಿದ್ವಿ ಅನ್ನೋ ವಿಚಾರವನ್ನು ಹೇಳ್ತಾನೆ. ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಅಂತಂದ್ರೆ, ದ ವಾರ್ ಅಗೇನ್ಸ್ಟ್ ದ ಅರ್ತ್ ಬಿಗನ್ ವಿತ್ ದಿಸ್ ಐಡಿಯಾ ಆಫ್ ಸಪ್ರೇಟ್ನೆಸ್. ವರ್ಲ್ಡ್ ವಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ನಡೆದು ನಮಗೆ, ಓಕೆ, ವಿಶ್ವದಲ್ಲಿ ಜಾಗತಿಕ ಯುದ್ಧಗಳು ಅಂತಂದೇಳಿ. ಓಕೆ, ಅಲ್ಲಿಗೆ ಈ ವಿಚಾರ ಏನಾಗಿತ್ತು ಅಂದರೆ ಸಪ್ರೇಟಿಸಮ್ ಆಗಿತ್ತು, ಬೇರೆ ಬೇರೆ ಆಗಿತ್ತು. ವರ್ಲ್ಡ್ ವಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ನಡೆಯೋದು ಆ ಸಮಯದಲ್ಲಿ. ವರ್ಲ್ಡ್ ವಾರ್ ಫಸ್ಟ್ ನಿಮಗೆ ನಮಗೆ ಹಿಸ್ಟ್ರಿಯಲ್ಲಿ ಓದಿದ್ರ ಪ್ರಕಾರ 1918ರಿಂದ ಪ್ರಾರಂಭ ಆಗುತ್ತೆ. ಓಕೆ, 1914ರಿಂದ ಪ್ರಾರಂಭ ಆಗಿ 1918ಕ್ಕೆ ಒಂದು ವರ್ಲ್ಡ್ ವಾರ್ ಫಸ್ಟ್ ಮುಗಿಯುತ್ತೆ. ಓಕೆ, ಹಾಗೆ ವರ್ಲ್ಡ್ ವಾರ್ ನಮಗೆ ಸೆಕೆಂಡ್ ಕೂಡ ಅಲ್ಲಿ ಜಗತ್ತಿನಲ್ಲಿ ಮುಗಿದು ಹೋಗುತ್ತೆ. ಅಂದರೆ ಈ ಐಡಿಯಾಸ್ ಏನಾಗಿದ್ದು ನಮಗೆ, ಇಟ್ಸ್ ಬಿಕಮ್ ಸಪ್ರೇಟ್ನೆಸ್. ಸಿ, ಇಟ್ಸ್ ಕಾಂಟೆಂಪ್ರರಿ ಸೀಡ್ಸ್ ವರ್ ಸ್ವರ್ನ್ ವೆನ್ ದ ಲಿವಿಂಗ್ ಅರ್ತ್ ವಾಸ್ ಟ್ರಾನ್ಸ್ಫರ್ಡ್ ಇನ್ ಟು ಡೆಡ್ ಮ್ಯಾಟರ್ ಟು ಫೆಸಿಲಿಟೇಟ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ವಿಚಾರ ಬೇರೆ ಬೇರೆ ಆದ ಕಾರಣಕ್ಕೆ ನಮ್ಮ ಜಗತ್ತಿನಲ್ಲಿ ಏನು ನಡೆಯುತ್ತೆ ಭೂಮಿ ಮೇಲೆ, that means that time started the earth look like a dead matter. That time industrial revolution will be started. ಕೈಗಾರಿಕಾ ಕ್ರಾಂತಿಗಳು ನಡೀತಾವೆ. ಓಕೆ, ದ ಮೊನೋಕಲ್ಚರ್ ರೀಪ್ಲೇಸ್ಡ್ ಡೈವರ್ಸಿಟಿ ಅಂತ ಹೇಳ್ತಾನೆ.
ವೈವಿಧ್ಯತೆ ಬದಲಾಗಿ ಭೂಮಿಯನ್ನು ನಾವು ಏನಾಗಿ ಕಾಣ್ತೀವಿ, ಇಟ್ಸ್ ಲೈಕ್ ಅ ಡೆಡ್ ಅರ್ತ್. ಓಕೆ, ದೆನ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಡೆಡ್ ಮ್ಯಾಟರ್. ಭೂಮಿಯನ್ನು ಯಾವ ರೀತಿ ಕಾಣ್ತಾ ಹೋಗ್ತೀವಿ ಅಂದರೆ ಕಚ್ಚಾ ವಸ್ತುವಿನ ಹಾಗೆ ಕಾಣ್ತೀವಿ, ಹಾಗೆ ಡೆಡ್ ಮ್ಯಾಟರ್ ಅಂದರೆ ಆ ಸತ್ತು ಹೋಗಿದೆ ಅನ್ನೋ ಒಂದು ಅರ್ಥದಲ್ಲಿ ನಾವು ಕಾಣ್ತೀವಿ. ಓಕೆ, ಜಡತ್ವ ಅಂತಂದ್ರೆ ರೀಪ್ಲೇಸ್ಡ್ ಎ ವೈಬ್ರೆಂಟ್ ಅರ್ತ್, ಟೆರಾ ನಲ್ಲೀಸ್ ದ ಎಂಪಿಟಿ ಲ್ಯಾಂಡ್ ready for occupation regardless of the presence of indigenous people. ಇಂಡಿಜಿನಿಯಸ್ ಪೀಪಲ್ ಅಂದರೆ ಬುದ್ಧಿವಂತ ಜನರಿಂದನೇ ಭೂಮಿ ಅನ್ನೋದು ಏನಾಗ್ತಾ ಹೋಗುತ್ತೆ, ಇಟ್ ಮೀನ್ಸ್ ಎಂಪಿಟಿ ಲ್ಯಾಂಡ್ ಅಂತ ಹೇಳ್ತಾರೆ. ಭೂಮಿ ಬರಿದಾಗ್ತಾ ಹೋಗುತ್ತೆ. ವಿ ಶುಡ್ ವಾಟ್ ಸೇವ್ ದ ಫಾರೆಸ್ಟ್ ಇನ್ ದ ಮಾಡರ್ನ್ ಡೇಸ್. ಯಾಕೆ ನಮಗೆ ಇಂಥ ಹಲವಾರು ರೋಗಗಳು ಕಾಣ್ತಾ ಇದ್ದೇವೆ, ಯಾಕೆ ಇಂಥ ಕೋವಿಡ್-19 ಅನ್ನೋವಂಥ ಒಂದು ರೋಗ ಕಾಣ್ತಾ ಇದೆ ಅಂದರೆ ವಿ ನೆವರ್ ಕಮ್ ಬ್ಯಾಕ್ ಟು ನೇಚರ್ ಅಂತ. ಪ್ರಕೃತಿಗೆ ನಾವು ಮರಳಿ ಬರ್ತಾನೆ ಇಲ್ಲ. ಓಕೆ, ವಿ ಶುಡ್ ಕಮ್ ಬ್ಯಾಕ್ ಟು ನೇಚರ್. ಓಕೆ, ಈ ಚಾರ್ಲ್ಸ್ ಡಾರ್ವಿನ್ ಥಿಯರಿ ಏನು ಹೇಳಿತು, ವಿಕಸನ ಆಯಿತು, ಆಗಲಿ ಒಳ್ಳೆಯದು. ಬಟ್ ಏನಾಗ್ತಾ ಇದೆ ಅಂದರೆ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ರೀಪ್ಲೇಸ್ಡ್ ಟೆರಾ ಮದರ್ ಅರ್ತ್. ಓಕೆ, ಟೆರಾ ಮದರ್ ಇಲ್ಲಿ ಕೆಲವು ವರ್ಡನ್ನು ಕೊಡ್ತಾನೆ ನಿಮಗೆ. ವಾಟ್ ಈಸ್ ಮೀನ್ಸ್ ಟೆರಾ ಮದರ್ ಅಂದರೆ ಅಲ್ಲಿ ಬರೀಬೇಕು ಆನ್ಸರ್, ಮದರ್ ಅರ್ತ್ ಅಂತಂದರೆ. ವಾಟ್ ಈಸ್ ಮೀನ್ಸ್ ಟೆರಾ ನಲ್ಲೀಸ್, ಇಟ್ ಮೀನ್ಸ್ ದ ಎಂಪಿಟಿ ಲ್ಯಾಂಡ್. ಓಕೆ, ಈ ರೀತಿ ಕ್ವಶನ್ ಆನ್ಸರ್ ಕೇಳ್ತಾರೆ. ಸಿ ಮುಂದೆ ಹೇಳ್ತಾರೆ ಇಲ್ಲಿ, ದಿಸ್ ಫಿಲಾಸಫಿ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೆಕಾನ್. ಓಕೆ, ಈ ತತ್ವ ಯಾರಿಂದ ಸಮರ್ಪಿತವಾಗಲ್ಪಡುತ್ತೆ ಜಗತ್ತಿಗೆ ಅಂದರೆ ಫ್ರಾನ್ಸಿಸ್ ಬೆಕಾನ್. ಹಿ ಇಸ್ ಅ ಸೈಂಟಿಸ್ಟ್. ಓಕೆ, ಈತನ ಒಂದು ವಿಚಾರದಿಂದ ನಮಗೆ ವರ್ಲ್ಡ್ ವಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ನಡೆಯೋದಕ್ಕೆ ಅದು ದಾರಿ ಆಯಿತು ಅಂತ ಹೇಳ್ತಾರೆ. ಯಾಕಂದರೆ ಮನುಷ್ಯನೇ ಬೇರೆ ಪ್ರಕೃತಿನೇ ಬೇರೆ ಅಂತ ವಿಚಾರಗಳು ಬಂದಾಗ ನಾವು ವಿ ಆರ್ ವಾಟ್ ಡಾಮಿನೇಟಿಂಗ್ ಆನ್ ನೇಚರ್ ಅಂತ ಹೇಳ್ತಾನೆ. ಸಿ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಇದನ್ನು ನಾವು ಏನಂತ ಕರಿತೀವಿ, ಆಧುನಿಕ ವಿಜ್ಞಾನದ ಪಿತಾಮಹ. ಓಕೆ, ಎಕ್ಸಾಮಲ್ಲಿ ಕೇಳ್ತಾನೆ ನಮಗೆ, ಹೂ ವಾಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್? ಆನ್ಸರ್ ಏನು, ಫ್ರಾನ್ಸಿಸ್ ಬೆಕಾನ್. ಎಸ್, he is the father of modern science, who said that science and the innovations that result do not merely exert a gentle guidance over the nature's course ಅಂತ ಹೇಳ್ತಾನೆ. ಅಂದರೆ ಪ್ರಕೃತಿಯಲ್ಲಿ ನಾವು ಮಾಡುವಂಥ ಸಂಶೋಧನೆಗಳು ಅದು ಒಂದು ಏನು ವಿಷಯ ವಸ್ತು, ಅದು ಒಂದು ಭಾಗ ಅಂತ ಹೇಳ್ತಾನೆ. ಓಕೆ, ವಿಜ್ಞಾನ ಬೆಳೆದಿದೆ, ತುಂಬ ಹಂತಕ್ಕೆ ನಮ್ಮದು ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದೆ. ಓಕೆ, ನಾವು ಮಾಡ್ತಾ ಇರುವಂಥ ಪ್ರತಿ ಜೀವನ ಶೈಲಿ ಕೂಡ ಇವತ್ತು ಏನಾಗ್ತಾ ಇದೆ, ಎವ್ರಿಥಿಂಗ್ ಇಟ್ಸ್ ಬಿಕಮ್ ವಾಟ್ ಮಾಡರ್ನೈಜೇಷನ್. ಓಕೆ, ಸಿ ಹಳ್ಳಿಗಳಿಗೆ 3G 4G 5G ಅಂತ ಇವತ್ತು ಏನು ನಾವು ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಯಲ್ಲಿ ಇದ್ದೀವಿ. ಬಟ್ ಒಂದು ಫೈನ್ ಡೇ ನಾವು ಇದಕ್ಕೆ ಬೆಲೆಯನ್ನು ತೆತ್ತಬೇಕಾಗುತ್ತೆ. ಓಕೆ, ಪ್ರಕೃತಿಯನ್ನು ನಾಶ ಮಾಡ್ಕೊಳ್ತೀವಿ. ಎಸ್, ಇಲ್ಲಿ ಮುಂದೆ ಹೇಳ್ತಾ ನೋಡ್ರಿ, ದೇ ಹ್ಯಾವ್ ದ ಪವರ್ ಟು ಕಂಕರ್ ಆ್ಯಂಡ್ ಸಬ್ಡ್ಯೂ ಹರ್, ಟು ಶೇಕ್ ಹರ್ ಟು ಹರ್ ಫೌಂಡೇಶನ್ಸ್ ಅಂತ ಹೇಳ್ತಾನೆ. ಹರ್ ಅಂದರೆ ಇಲ್ಲಿ ರಿಪ್ರೆಸೆಂಟೆಡ್ ಮದರ್ ಅರ್ತ್, ಭೂಮಿ ತಾಯಿ. ಹಾಗಾಗಿ ನಾವು ಭೂಮಿಯನ್ನು ಏನು ಮಾಡ್ತಾ ಇದ್ದೀವಿ, ಕಂಕರ್ ಆ್ಯಂಡ್ ಸಬ್ಡ್ಯೂ ಹರ್, ಆ ಭೂಮಿಯ ಆ ಒಂದು ಗರ್ಭವನ್ನು ನಾವು ಕಿತ್ತಾ ಇದ್ದೀವಿ. ಶೇಕ್ ಹರ್, ಅವಳನ್ನು ನಡುಗಿಸ್ತಾ ಇದ್ದೀವಿ. ಓಕೆ, ಎಸ್, ಟು ಹರ್ ಫೌಂಡೇಶನ್, ಅವಳ ತಳಹದಿಯನ್ನು, ಅವಳ ಒಂದು ಆ ಫೌಂಡೇಶನ್ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಭೂಮಿ ತಾಯಿಯ ಒಂದು ಫೌಂಡೇಶನ್ ನಾವು ಕಿತ್ತ ಹಾಕ್ತಾ ಇದ್ದೀವಿ. ಓಕೆ, ಆ್ಯಸ್ ಅ ಫಿಲಾಸಫರ್ ಆ್ಯಂಡ್ ಹಿಸ್ಟಾರಿಯನ್ ಕರ್ಲಾನ್ ಮರ್ಚೆಂಟ್, ಪ್ಲೀಸ್ ಮೇಕ್ ಅಂಡರ್ಲೈನ್, ಕರ್ಲಾನ್ ಮರ್ಚೆಂಟ್ ಪಾಯಿಂಟ್ಸ್ ಔಟ್, ಈತನ ಒಂದು ವಿಚಾರ ಬರುತ್ತೆ. ಏನು ಅಂದರೆ, ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಹ್ಯಾಸ್ ಅ ಲಿವಿಂಗ್. ಓಕೆ, ಈತನ ವಿಚಾರ ಹೇಳೋದು ಇಷ್ಟೇ. ಈತನ ತತ್ವ ಕೂಡ ಪ್ರಕೃತಿಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಎಸ್, ನರ್ಟರಿಂಗ್ ಮದರ್ ಟು ಇನರ್ಟ್. ಇವತ್ತು ಜೀವಂತವಾಗಿರುವಂಥ ಭೂಮಿ ಇವತ್ತು ಏನಾಗ್ತಾ ಇದೆ, ಇನರ್ಟ್, ಇಟ್ ಮೀನ್ಸ್ ಜಡತ್ವ, ಇಟ್ ಬಿಕಮ್ ಡೆಡ್ ಅರ್ಥ ಆಗ್ತಾ ಇದೆ. ಡೆಡ್ ಆ್ಯಂಡ್ ಮನಿಪ್ಯುಲೇಬಲ್ ಮ್ಯಾಟರ್ಸ್ ವಾಸ್ ವೆಲ್ ಸೂಟೆಡ್ ಟು ದ ಆಕ್ಟಿವಿಟೀಸ್ ದಟ್ ವುಡ್ ಲೀಡ್ ಟು ಕ್ಯಾಪಿಟಲಿಸಮ್. ಇದು ಬಂಡವಾಳಶಾಹಿತ್ವಕ್ಕೆ ಏನಾಗ್ತಾ ಇದೆ, ಕಾರಣವಾಗ್ತಾ ಇದೆ, ಕ್ಯಾಪಿಟಲಿಸಮ್ಗೆ. ಅಂದರೆ
the most of foreigners they are came to India. Okay, they are started their business, they are started their industry. Okay, destroy the nation. Okay, destroy the beautiful trees. Okay, the beautiful water, lands. Okay, see, then the domination images created by Bacon and other leaders of the scientific revolution replaced those of the nurturing earth ಅಂತ ಹೇಳ್ತಾನೆ. ಇವತ್ತು ಈ ವೈಜ್ಞಾನಿಕ ಕ್ರಾಂತಿಗಳು ನಡೀತಾ ಇರೋದಕ್ಕೆ ಮೂಲ ಕಾರಣ ಯಾರಂದ್ರೆ ಫ್ರಾನ್ಸಿಸ್ ಬೆಕಾನ್ ಥಾಟ್ ಅಂತ ಕರ್ಲಾನ್ ಮರ್ಚೆಂಟ್ ಅವರು ಈ ಕ್ರಿಟಿಸೈಸ್ ಹಿಮ್, ರಿಮೂವಿಂಗ್ ಎ ಕಲ್ಚರಲ್ ಕನ್ಸ್ಟ್ರೈಂಟ್ಸ್ ಆನ್ ದ ಎಕ್ಸ್ಪ್ಲಾಯಿಟೇಷನ್ ಆಫ್ ನೇಚರ್. ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ? ವಿ ಆರ್ ವಾಟ್? ಎಕ್ಸ್ಪ್ಲಾಯಿಟೇಷನ್ ಆಫ್ ನೇಚರ್. ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ವಿ. ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಎ ಮದರ್ ಡಿಗ್ ಇನ್ ಟು ಅವರ್ ಎಂಟ್ರೈಲ್ಸ್ ಫಾರ್ ಗೋಲ್ಡ್. ಭೂಮಿ ತಾಯಿಯನ್ನು ಇವತ್ತು ಈ ಗೋಲ್ಡ್ಗಾಗಿ, ಬಂಗಾರಕ್ಕಾಗಿ ಅವಳ ಕರುಳನ್ನೇ ನಾವು ಕಿತ್ತುತ್ತಾ ಇದ್ದೀವಿ ಅಂತ ಹೇಳ್ತಾನೆ. ಆರ್ ಮ್ಯುಟಿಲೇಟ್ ಹರ್ ಬಾಡಿ, ಅವಳ ದೇಹವನ್ನೇ ನಾವು ಇವತ್ತು ಕಿತ್ಕೊಂಡು ತಿಂತಾ ಇದೀವಿ ಅಂತ ಹೇಳಿದ್ರೆ ವಿ ನೋ ದಟ್ ವಾಟ್ ಮೈನಿಂಗ್. ಓಕೆ, ಫಾರ್ ದ ಸೇಕ್ ಆಫ್ ವಿ ಆರ್ ಡಿಗ್ ಇನ್ ಟು ದ ಅರ್ತ್ ಫಾರ್ ದ ಸೇಕ್ ಆಫ್ ಗೋಲ್ಡ್ ಆ್ಯಂಡ್ ಐರನ್ ಆ್ಯಂಡ್ ಸೋ ಮೆನಿ ಅದರ್ ವಾಟ್ ಆರ್ ದ ರಿಸೋರ್ಸ್ ಆಫ್ ಅರ್ತ್. ಓಕೆ, ಮರ್ಚೆಂಟ್ ರೋಟ್. ಹಾಗಾಗಿ ಮರ್ಚೆಂಟ್ ಅವರು ಬರೀತಾರೆ. ದೆನ್ ವಾಟ್ ನೇಚರ್ ಟೀಚರ್ಸ್ ಇನ್ ದ ಪೇಜ್ ನಂಬರ್ 26 ಆ್ಯಂಡ್ ದ ಮೇನ್ ಕಾನ್ಸೆಪ್ಟ್ ಅವರು ವಾಟ್ ನೇಚರ್ ಟೀಚರ್ಸ್. ಪ್ರಕೃತಿ ನಮಗೆ ಏನನ್ನು ಕಲಿಸುತ್ತೆ? ಟುಡೇ ಎಟ್ ಎ ಟೈಮ್ ಆಫ್ ಮಲ್ಟಿಪಲ್ ಕ್ರೈಸಿಸ್ ಇಂಟೆನ್ಸಿಫೈಡ್ ಬೈ ಗ್ಲೋಬಲೈಜೇಷನ್. ಇವತ್ತು ನಾವು ಯಾವ ಹಂತದಲ್ಲಿದ್ದೀವಿ ಅಂದರೆ ಮಲ್ಟಿಪೈಲ್ಡ್ ಬೈ ಇಂಟೆನ್ಸಿಫೈಡ್ ಬೈ ಗ್ಲೋಬಲೈಜೇಷನ್, ಜಾಗತಿಕ ಹಂತದಲ್ಲಿದ್ದೀವಿ ನಾವು. ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಡಿಗಮ್ ಆಫ್ ನೇಚರ್ ಹ್ಯಾಸ್ ಎ ಡೆಡ್ ಮ್ಯಾಟರ್. ಓಕೆ, ಇವತ್ತು ಪ್ರಕೃತಿ ಆ ನಮ್ದೇನು ದೃಷ್ಟಿಕೋನ ಇದೆಯಲ್ಲ, ಪ್ಯಾರಡಿಗಮ್ ಅಂದರೆ ಇಟ್ ಮೀನ್ಸ್ ಪರ್ಸ್ಪೆಕ್ಟಿವ್ ಅಂತ ಅರ್ಥ. ಆ ದೃಷ್ಟಿಕೋನ ತೆಗೆದು ಹಾಕಬೇಕು. ಯಾವುದು ದೃಷ್ಟಿಕೋನವನ್ನು? ದ ಅರ್ತ್ ಈಸ್ ಲೈಕ್ ಎ ಡೆಡ್ ಮ್ಯಾಟರ್ ಅನ್ನೋದನ್ನು. ಓಕೆ, ಭೂಮಿ ಅನ್ನೋದು ಅದೊಂದು ನಿರ್ಜೀವ ಅನ್ನೋ ಒಂದು ವಿಷಯವನ್ನು ನಾವು ತೆಗೆದು ಹಾಕಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ವಿ ನೀಡ್ ಟು ಮೂವ್ ಟು ಆ್ಯನ್ ಇಕೋಲಾಜಿಕಲ್ ಪ್ಯಾರಡಿಗಮ್. ಇವತ್ತು ನಾವು ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ಮುಂದೆ ಸಾಗಬೇಕಾಗಿದೆ? ಮೂವ್ ಟು ಆ್ಯನ್ ಇಕೋಲಾಜಿಕಲ್ ಪ್ಯಾರಡಿಗಮ್ ಅಂತ ಹೇಳ್ತಾರೆ. ಓಕೆ, ಪ್ರಾಕೃತಿಕ ಮನೋಭಾವನೆಯನ್ನು ಇಟ್ಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಆ್ಯಂಡ್ ಫಾರ್ ದಿಸ್ ದ ಬೆಸ್ಟ್ ಟೀಚರ್ ಈಸ್ ನೇಚರ್ ಹರ್ ಸೆಲ್ಫ್. ನಮ್ಮ ಪ್ರಕಾರ, ಇಲ್ಲಿ ವಂದನಾ ಶಿವ ಅವರ ಪ್ರಕಾರ ನೇಚರ್ ಈಸ್ ದ ಬೆಸ್ಟ್ ಟೀಚರ್. ಪ್ರಕೃತಿ ಅನ್ನೋದೇ ನಮಗೆ ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ಬೋದು. ಅದೇ ನಮಗೆ ಶಿಕ್ಷಣ ಅಂತ ಹೇಳ್ಬೋದು. The Earth University teaches Earth democracy. See, in examination they are asked question according to Vandana Shiva, what is Earth University teaches? Answer ಏನು? Earth University teach Earth democracy. ನೀವು ಆನ್ಸರ್ ಬರೆಯಬೇಕಾಗಿರೋದು Earth democracy ಅಷ್ಟೇ. Earth University teach Earth democracy. ಭೂ ವಿಶ್ವವಿದ್ಯಾಲಯ ಭೂ ಪ್ರಜಾಪ್ರಭುತ್ವವನ್ನು ಕಲಿಸಿಕೊಡುತ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಏನಪ್ಪ? ವಾಟ್ ಈಸ್ ಅ ಡೆಮೋಕ್ರಸಿ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಮಾಡಲ್ಪಡುವಂಥ ಸರ್ಕಾರವನ್ನು ಪ್ರಜಾಪ್ರಭುತ್ವದ ಸರ್ಕಾರ, ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತ ಕರೀತೀವಿ. ಪ್ರಜೆಗಳಿಂದನೇ. ವಿಚ್ ಈಸ್ ದ ಫ್ರೀಡಮ್ ಫಾರ್ ಆಲ್ ಸ್ಪೀಸಸ್ ಟು ಇವ್ಯಾಲ್ಯೂ ವಿತ್ ಇನ್ ದ ವೆಬ್ ಆಫ್ ಲೈಫ್. ವೆಬ್ ಆಫ್ ಲೈಫ್ ಅಂದರೆ ಈ ಜೀವಜಾಲ ವ್ಯವಸ್ಥೆಯಲ್ಲಿ ವಿ ಶುಡ್ ಗಿವ್ ಫ್ರೀಡಮ್ ಫಾರ್ ಆಲ್ ಸ್ಪೀಸಸ್. ಎಲ್ಲ ವರ್ಗಗಳಿಗೆ ನಾವು ಏನು ಮಾಡಬೇಕು? ರೆಸ್ಪೆಕ್ಟ್ನ ಕೊಡಬೇಕು. ಓಕೆ, ಎಲ್ಲ ವರ್ಗಗಳಿಗೂ ಫ್ರೀಡಮ್ ಕೊಡಬೇಕು. ಸಿ ಸಚ್ ಎ ಬ್ಯೂಟಿಫುಲ್ ನೇಚರ್. ದೆನ್ ಹೇಳ್ತಾರೆ ಇವರು, ಆ್ಯಂಡ್ ದ ಫ್ರೀಡಮ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್. ಮನುಷ್ಯನ ಕರ್ತವ್ಯ ಇದು. ಏನು ಕೊಡೋದು? ಫ್ರೀಡಮ್ ಆ್ಯಂಡ್ ವಾಟ್? ರೆಸ್ಪಾನ್ಸಿಬಿಲಿಟಿ. ಓಕೆ, ಇದರ ಬಾಧ್ಯತೆ ಯಾರಿಗಿದೆ? ಮನುಷ್ಯನಿಗಿದೆ. ಬಿಕಾಸ್ ವಿ ಆರ್ ಇವ್ಯಾಲ್ಯುವೇಟೆಡ್, ವಿ ಆರ್ ನಾಟ್ ಎ ಮಂಕೀಸ್. ಮಂಗನಿಂದ ಮಾನವ ಆಗಿರೋರು, ಮಾನವನಿಂದ ಮಂಗ ಆಗ್ಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಸಿ ಆಸ್ ಅ ಮೆಂಬರ್ ಆಫ್ ಅರ್ತ್ ಫ್ಯಾಮಿಲಿ ಟು ರಿಕಗ್ನೈಸ್, ಪ್ರೊಟೆಕ್ಟ್ ಅಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ನೇಚರ್, ಅದರ್ ಸ್ಪೀಸಸ್ ಅಂತ ಹೇಳ್ತಾರೆ.
as a member of earth family. The whole world is like a family. We should give respect all other species. ಎಲ್ಲ ವರ್ಗಗಳಿಗೂ ಅವುಗಳಿಗೆ ಏನೆಲ್ಲ ಹಕ್ಕುಗಳನ್ನು ಕೊಡಬೇಕು, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವಿದೆ, ಅವುಗಳಿಗೆ ಏನು ನಾವು ಗೌರವ ಕೊಡಬೇಕು ಅಲ್ವಾ. ಅರ್ತ್ ಡೆಮೋಕ್ರಸಿ ಇಸ್ ಎ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಅಂತ ಹೇಳ್ತಾನೆ. ಇವತ್ತು ಅರ್ತ್ ಡೆಮೋಕ್ರಸಿ ಈ ಭೂ ವಿಶ್ವವಿದ್ಯಾಲಯ ಇಟ್ಸ್ ಬಿಕಮ್ ಟ್ರಾನ್ಸ್ಫರ್ಡ್ ಇನ್ ಟು ಆಂಥ್ರೋಪೋಸೆಂಟ್ರಿಸಮ್ ಅಂತ ಹೇಳ್ತಾರೆ. ಓಕೆ, ಮಾನವ ಕೇಂದ್ರ ಸಿದ್ಧಾಂತವಾಗ್ತಾ ಇದೆ. ಓಕೆ, ಮಾನವ ಕೇಂದ್ರ ಸಿದ್ಧಾಂತ ಅಂದರೆ ವಿ ಆರ್ ಡಾಮಿನೇಟಿಂಗ್ ಇನ್ ಎ ನೇಚರ್. ಇಟ್ಸ್ ನಾಟ್ ಎ ಗುಡ್. ಓಕೆ, ದೆನ್ ಆಂಥ್ರೋಪೋಸೆಂಟ್ರಿಸಮ್ ಟು ಇಕೋಸೆಂಟ್ರಿಸಮ್ ಅಂತ ಹೇಳ್ತಾರೆ. ಈ ಮಾನವ ಕೇಂದ್ರ ಸಿದ್ಧಾಂತ ಏನಾಗಿ ಬದಲಾಗಬೇಕು? ಇಕೋಸೆಂಟ್ರಿಸಮ್, ಪರಿಸರ ಕೇಂದ್ರ ಸಿದ್ಧಾಂತವಾಗಬೇಕು. ಮನುಷ್ಯ ಇಲ್ಲಿ ನಾನಷ್ಟೇ ಡಾಮಿನೇಟ್ ಅಲ್ಲ, ನನ್ನ ಜೊತೆಗೆ ಪ್ರಕೃತಿ ಕೂಡ ಇದೆ. ಪ್ರಕೃತಿ ಮುಂದೆ ಮನುಷ್ಯ ಒಂದು ಅಣು ಇದ್ದಂಗೆ ಅಷ್ಟೇ. ಓಕೆ, ವಿ ನೋ ದಟ್ ಸುನಾಮಿ ಬಂದರೆ ಅದನ್ನು ನಾವು ತಡೆಯೋದಕ್ಕೆ ಆಗಲ್ಲ. ಲ್ಯಾಂಡ್ಸ್ಲೈಡ್ಸ್ ಆದರೆ, ಭೂಕುಸಿತಗಳಾದರೆ ನಾವು ನಿಲ್ಲಿಸೋಕ್ಕಾಗೋದಿಲ್ಲ. ಓಕೆ, ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಸಿಚುವೇಶನ್ಸ್ ಇದೆ. ಸಿ ಆ್ಯಂಡ್ ಸಿನ್ಸ್ ವಿ ಆಲ್ ಡಿಪೆಂಡ್ಸ್ ಆನ್ ದ ಅರ್ತ್, ಇವತ್ತಿಗೂ ಕೂಡ ನಾವು ವಿ ಆರ್ ಡಿಪೆಂಡ್ ಆನ್ ಅರ್ತ್. ಓಕೆ, ಭೂಮಿಯ ಆಧಾರಿತವಾಗಿಯೇ ನಾವು ಇದ್ದೀವಿ ಅಂತ ಹೇಳ್ತಾರೆ. ಅರ್ತ್ ಡೆಮೋಕ್ರಸಿ ಟ್ರಾನ್ಸ್ಲೇಟ್ ಇನ್ ಟು ಹ್ಯೂಮನ್ ರೈಟ್ಸ್ ಟು ಫುಡ್ ಆ್ಯಂಡ್ ವಾಟರ್. ಇವತ್ತು ಅರ್ತ್ ಡೆಮೋಕ್ರಸಿ, ಭೂ ಪ್ರಜಾಪ್ರಭುತ್ವ ಇವತ್ತು ಏನಾಗಿ ಬದಲಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಫಾರ್ ದ ಸೇಕ್ ಆಫ್ ಫುಡ್ ಆ್ಯಂಡ್ ವಾಟರ್, ನೀರು ಮತ್ತು ಆಹಾರಕ್ಕಾಗಿ ನಮ್ಮ ವಿಚಾರಗಳನ್ನು, ಪ್ರಕೃತಿಗೆ ಕೊಡುವಂಥ ವಿಚಾರವನ್ನು ಬಿಟ್ಟು ನಾವು ಮನುಷ್ಯನಿಗೆ ಮಾತ್ರ ರೈಟ್ಸ್ ಅನ್ನೋ ಒಂದು ಹಕ್ಕನ್ನು ನಾವು ಪಡೆದುಕೊಂಡಿದ್ದೀವಿ. ಸೊ ಟು ಫ್ರೀಡಮ್ ಫಾರ್ ಹಂಗರ್ ಆ್ಯಂಡ್ ಥ್ರಸ್ಟ್ ಅಂತ ಹೇಳ್ತಾನೆ. ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ದಾಹಕ್ಕಾಗಿ ನಾವು ಹ್ಯೂಮನ್ ರೈಟ್ಸ್ ಅಂತ ಮಾಡ್ಕೊಂಡಿದ್ದೀವಿ. ಎಲ್ಲಾದರೂ ನೋಡಿದ್ದೀರಾ ವಾಟ್ ಆ್ಯನಿಮಲ್ಸ್ ರೈಟ್ಸ್ ಅಂತ ಇದ್ದಾವೆ? ಓಕೆ, ನೋ, ವಿ ಶುಡ್ ಓನ್ಲಿ ಫಾರ್ ಪ್ರೊಟೆಕ್ಷನ್ ಫಾರ್ ಅವರ್ ಸೆಲ್ಫ್ ವಿ ಸ್ಟಾರ್ಟೆಡ್ ಲೈಕ್ ವಾಟ್ ಇಟ್ ಮೀನ್ಸ್ ಹ್ಯೂಮನ್ ರೈಟ್ಸ್ ಅಂತ ಮಾಡ್ಕೊಂಡಿದ್ದೀವಿ, ಮಾನವ ಹಕ್ಕುಗಳ. ಈ ಜಸ್ಟ್ ಥಿಂಕ್ ಅಬೌಟ್ ಆಲ್ ಆ್ಯನಿಮಲ್ಸ್ ಬಂದು ಈ ಏನು ಜಿಲ್ಲಾಧಿಕಾರಿ ಕಚೇರಿಗಳಿಗೆ ನಮಗೂ ಕೂಡ ರೈಟ್ಸ್ ಕೊಡ್ರಿ ಅಂತ ಫೈಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ವಾಟ್ ವಿ ಕ್ಯಾನ್ ಡೂ ದಟ್? ಓಕೆ, ಅಂಡರ್ಸ್ಟ್ಯಾಂಡ್. ಸಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ರಿಯಾಲಿಟಿ. ಓಕೆ, ವಿ ಶುಡ್ ಗಿವ್ ರೆಸ್ಪೆಕ್ಟ್ ಆಲ್ ಅದರ್ ಸ್ಪೀಸಸ್. ಎಲ್ಲ ವರ್ಗಗಳಿಗೂ ಕೂಡ ನಾವೇನು ಮಾಡಬೇಕು? ಗೌರವವನ್ನು ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. ಬಿಕಾಸ್ ದ ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ಎಟ್ ನವಧಾನ್ಯ. ವೇರ್ ಈಸ್ ಅರ್ತ್ ಯೂನಿವರ್ಸಿಟಿ? ಈ ಅರ್ತ್ ಯೂನಿವರ್ಸಿಟಿ ಪ್ರಾರಂಭ ಮಾಡಿದಾರಲ್ಲ, ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಎಟ್ ನವಧಾನ್ಯ ಫಾರ್ಮ್. ವೆನ್ ವಂದನಾ ಶಿವ ಸ್ಟಾರ್ಟೆಡ್ ಇನ್ 1994, ನವಧಾನ್ಯ ಫಾರ್ಮ್, ದೇರ್ ಈಸ್ ಅ ಅರ್ತ್ ಯೂನಿವರ್ಸಿಟಿ. ಕೇಳ್ತಾನೆ ನಿಮ್ಗೆ ಎಕ್ಸಾಮಲ್ಲಿ, ವೇರ್ ಈಸ್ ದ ಅರ್ತ್ ಯೂನಿವರ್ಸಿಟಿ? ಅರ್ತ್ ಯೂನಿವರ್ಸಿಟಿ ಈಸ್ ಲೊಕೇಟೆಡ್ ನವಧಾನ್ಯ. ಓಕೆ, ವಾಟ್ ಈಸ್ ಅರ್ತ್ ಯೂನಿವರ್ಸಿಟಿ ಟೀಚ್? ಅರ್ತ್ ಯೂನಿವರ್ಸಿಟಿ ಟೀಚ್ ಅರ್ತ್ ಡೆಮೋಕ್ರಸಿ, ಎ ಬಯೋಡೈವರ್ಸಿಟಿ ಫಾರ್ಮ್. ಇದು ವೈವಿಧ್ಯಮಯವಾಗಿರುವಂಥ ಒಂದು ಹೊಲ. ಆಲ್ ಪಾರ್ಟಿಸಿಪೆಂಟ್ಸ್ ಲರ್ನ್ ಟು ವರ್ಕ್ ವಿತ್ ಲಿವಿಂಗ್ ಸೀಡ್ಸ್, ಲಿವಿಂಗ್ ಸಾಯಿಲ್ಸ್ ಆ್ಯಂಡ್ ದ ವೆಬ್ ಆಫ್ ಲೈಫ್. ಇಲ್ಲಿ ಆಲ್ ಪಾರ್ಟಿಸಿಪೆಂಟ್ಸ್, ಇಲ್ಲಿ ಓದುವಂಥ ಹಾಗೂ ಇಲ್ಲಿ ಭಾಗವಹಿಸುವಂಥ ಈ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಜೀವಂತ ಬೀಜಗಳ ಬಗ್ಗೆ ಕಲಿತಾರೆ, ಜೀವಂತ ಮಣ್ಣಿನ ಬಗ್ಗೆ ಕಲಿತಾರೆ, ಜೀವಂತ ವೆಬ್ ಆಫ್ ಲೈಫ್, ಜೀವಜಾಲದ ಬಗ್ಗೆ ಕಲಿತಾರೆ. ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಫಾರ್ಮರ್ಸ್. ಯಾರ್ಯಾರಪ್ಪ? ಹೂ ದೇ ಆರ್ ಪಾರ್ಟಿಸಿಪೆಂಟ್ಸ್ ಇನ್ ಅರ್ತ್ ಯೂನಿವರ್ಸಿಟಿ? ಹೂ ದೇ ಆರ್? ಫಾರ್ಮರ್ಸ್, ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಜಗತ್ತಿನಾದ್ಯಂತ ಇರುವಂಥ ಏನು ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿ ಬಂದು ಕಲಿತಾ ಇದ್ದಾರೆ. ಟೂ ಆಫ್ ಅವರ್ ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್. ವಾಟ್ ಆರ್ ದ ಮೋಸ್ಟ್ ಪಾಪ್ಯುಲರ್ ಟೂ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ? ಫಸ್ಟ್ ಒನ್ should keep in your mind. Yes, the first one, the A to Z of organic farming and agroecology. This is a one course. Then second one, Gandhi and globalization. There are two courses in Earth University. Do you understand? Yes. See, there are two courses. Example ಕೇಳ್ತಾನೆ, mention any one of the course in Earth University by Vandana Shiva. Okay.
What are the courses? Mention any one of the course. ಬರಿಬೇಕು ನೀವು ಏನು A to Z organic farming and agroecology. This is one subject. Then second one, Gandhi and globalization. The two subjects, they are learned by the living soils and web of life. The most of participant, farmers, students and school children and people from across the world, all peoples, they are learn about Earth University. Do you understand? See what nature teaches. The nature is the best teacher.